ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿಯಿಂದ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಇದೆ, ಅದರ ಬಗ್ಗೆ ಕೂಡ ನೋಡೋಣ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳಲ್ಲೂ ಕೂಡ ಒಂದಷ್ಟು ಒಳ್ಳೆಯ ರಿಯಾಕ್ಷನ್ ಇದೆ, ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಈಗಾಗಲೇ ವೆಬಿನಾರ್ ಬಗ್ಗೆ ನಿನ್ನೆಯಿಂದ ಕೂಡ ಮೆನ್ಷನ್ ಮಾಡಿದ್ದೀನಿ. ಇವತ್ತು ಸಾಯಂಕಾಲ 5 ಗಂಟೆಗೆ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದೀವಿ. ಇದು ಫ್ರೀ ವೆಬಿನಾರ್ ಆಗಿರುತ್ತೆ, ಯಾರು ಬೇಕಾದ್ರೂ ಭಾಗವಹಿಸಬಹುದು. ಈ ವೆಬಿನಾರ್ ಜಾಯ್ನಿಂಗ್ ಲಿಂಕ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚ್ಕೊಳ್ತೀವಿ. ಬಾಂಡ್ಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ, ಅದ್ರ ಬಗ್ಗೆನೇ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ವಿ. ನೀವಿನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ಚಾನಲ್ಗೆ ಬನ್ನಿ, ಅಂದ್ರೆ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿದೆ ನೋಡಬಹುದು ಲಿಂಕ್. ಈ ಚಾನಲ್ ಅನ್ನ ಜಾಯ್ನ್ ಆಗಿ ಇದರಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. 4:45 ಸಂದರ್ಭಕ್ಕೆ ನಾವು ಆ ಲಿಂಕ್ ಅನ್ನ ಕಳಿಸ್ತೀವಿ. 5 ಗಂಟೆಗೆ ಯಾರೆಲ್ಲ ಫ್ರೀ ಇರ್ತೀರಿ ಅಂತವರು ಜಾಯ್ನ್ ಆಗ್ಬೋದು. ಒಳ್ಳೆಯ ವಿಷಯ ಇರುತ್ತೆ, ಟೈಮ್ ಇರೋರು ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಇನ್ನು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ, ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ 84 ಪಾಯಿಂಟ್ಸ್ ಅಥವಾ 0.18% ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ನೋಡಬಹುದು ಡೌನ್ ಅಲ್ಲಿ ಓಪನ್ ಆಗಿದೆ, ಸಾಲಿಡ್ ರಿಕವರಿ ಬಂದಿದೆ, ಮೋರ್ ದನ್ 500 ಪಾಯಿಂಟ್ಸ್. ಬಟ್ ಸಸ್ಟೈನ್ ಆಗಿಲ್ಲ, ಮತ್ತೆ ಡೌನ್ ಆಯ್ತು, ಮತ್ತೆ ಒಂದಷ್ಟು ಬೌನ್ಸ್ ಬ್ಯಾಕ್ ಬಂತು, ಮತ್ತೆ ಸ್ವಲ್ಪ ಡೌನ್ ಆಗಿ 84 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲಿ ವೋಲ್ಟೈಲ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ, ನಾಸ್ಟಾಕ್ ಅಲ್ಲಿ 184 ಪಾಯಿಂಟ್ಸ್ ಅದು 0.84% ಡೌನ್ ಫಾಲ್ ಇದೆ. ಇಲ್ಲಂತೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಇನ್ನೂ ಡೌನ್ ಆಗಿದೆ, ಮತ್ತೆ ಒಂದು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಮತ್ತೆ ಡೌನ್ ಆಗಿ ಮತ್ತೆ ಪುಲ್ ಬ್ಯಾಕ್ ಬಂದು ಮತ್ತೆ ಡೌನ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ 0.84% ಡೌನ್ ಅಲ್ಲಿ ನಾಸ್ಟಾಕ್ ನನ್ನ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಿನ್ನೆ FIS DIS ಆಕ್ಟಿವಿಟಿ ನೋಡೋದಾದ್ರೆ, ನಿನ್ನೆ FIS ನೋಡಬಹುದು 8,000 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 5,800 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. DIS ಕೂಡ ಒಂದಷ್ಟು ಬೈ ಮಾಡಿದ್ದಾರೆ, ಬಟ್ FIS ಅನ್ನ ಬೀಟ್ ಮಾಡಕ್ಕಾಗಿಲ್ಲ ನಿನ್ನೆ. ಇನ್ನು ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳಿದ್ದಾವೆ ನೋಡಬಹುದು. ಟ್ರಂಪ್ ಕ್ಲೈಮ್ಸ್ ಇರಾನ್ ಅಗ್ರೀಸ್ ಟು ನೋ ನ್ಯೂಕ್ಲಿಯರ್ ವೆಪನ್ಸ್, ಸೇಸ್ US ಇಸ್ ಟಾಕಿಂಗ್ ಟು ದ ರೈಟ್ ಪೀಪಲ್. ಯಾರ ಹತ್ರ ಮಾತಾಡ್ತಿದ್ದಾರೆ ಗೊತ್ತಿಲ್ಲ, ಸರಿಯಾದ ಜನರ ಹತ್ರ ಮಾತಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನ್ಯೂಕ್ಲಿಯರ್ ವೆಪನ್ಸ್ ರೆಡಿ ಮಾಡ್ಕೊಳ್ಳೋದೇನಿತ್ತು ಅದನ್ನ ಕೈ ಬಿಡೋದಕ್ಕೆ ಇರಾನ್ ಒಪ್ಕೊಂಡಿದೆ ಅಂತ ಹೇಳಿದ್ದಾರೆ. US President Donald Trump said Iran has agreed it will never develop a nuclear weapon, describing the situation as a sign of progress in ongoing discussions. He said Tehran is now talking sense and suggested that talks between two sides are moving forward despite denials from the Iranian officials. ಇವರಂತೂ ಮಾತುಕತೆಗಳು ಚೆನ್ನಾಗಿ ನಡೆದಿದೆ, ಪ್ರಾಡಕ್ಟಿವ್ ಆಗಿದೆ, ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡ್ಕೊಳ್ಳೋದನ್ನ ಕೈ ಬಿಟ್ಟಿದೆ, ಈ ರೀತಿ ಸಾಕಷ್ಟು ಮಾತುಗಳನ್ನ ಹೇಳ್ತಿದ್ದಾರೆ. ಬಟ್ ಇರಾನ್ ಇಂದ ಕನ್ಫರ್ಮೇಶನ್ ಬರ್ತಾ ಇಲ್ಲ, ಅವರಂತೂ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಓಕೆ, ಒಳ್ಳೆ ಬೆಳವಣಿಗೆನೆ. ಅಟ್ಲೀಸ್ಟ್ ಒಪ್ಕೊಂಡು ಈ ಯುದ್ಧ ಬೇಗ ಮುಗ್ದೋದ್ರೆ ಅದು ಆಬ್ವಿಯಸ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಒಳ್ಳೇದು, ಗ್ಲೋಬಲ್ ಎಕಾನಮೀಸ್ ಗೆ ಒಳ್ಳೇದು. ಎಸ್ಪೆಷಲಿ ಗ್ಲೋಬಲ್ ಎಕಾನಮೀಸ್ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡೋದು. ಗ್ಲೋಬಲ್ ಎಕಾನಮೀಸ್ ಚೆನ್ನಾಗಿದೆ ಅಂತಂದ್ರೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕಾನಮೀಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾರ್ಕೆಟ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಹಾಗಾಗಿ ಇದು ಗ್ಲೋಬಲ್ ಎಕಾನಮೀಸ್ ಗೆ ಒಳ್ಳೆ ಸುದ್ದಿ, ಈ ಯುದ್ಧ ಬೇಗ ಮುಗಿಯೋದು. ನೋಡೋಣ, ಸದ್ಯದ ಮಟ್ಟಿಗೆ ಒಂದಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಡ್ತಿದ್ದಾರೆ. ಟ್ರಂಪ್ ಹೆಂಗೆ ಅಂತಂದ್ರೆ ಅಲ್ಲಾಗಿದ್ದು ಒಂದಾದ್ರೆ ಅದಕ್ಕೆ ಇನ್ನು 4 ಸೇರಿಸ್ಕೊಂಡು ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಎಸ್ಪೆಷಲಿ ಟ್ರೇಡರ್ಸ್ ಕೇರ್ಫುಲ್ ಆಗಿರಬೇಕು. ಇವರ ಸ್ಟೇಟ್ಮೆಂಟ್ ಗಳನ್ನ ನಂಬ್ಕೊಂಡು ಮೊಮೆಂಟ್ ಅನ್ನ ನೋಡ್ಕೊಂಡು ಪೊಸಿಷನ್ ತಗೊಂಡ್ರೆ ಆಮೇಲೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಗೊತ್ತಾಗಲ್ಲ. ಕೇರ್ಫುಲ್ ಆಗಿರಿ. ಇನ್ವೆಸ್ಟರ್ಸ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ವಾಲಿಟಿ ಸ್ಟಾಕ್ ಗಳನ್ನ ಬೈ ಮಾಡಬೇಕು, ಹೋಲ್ಡ್ ಮಾಡಬೇಕು ಅಷ್ಟೇ. ಬಟ್ ಟ್ರೇಡರ್ಸ್ ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಟ್ರೇಡರ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವರ ಸ್ಟೇಟ್ಮೆಂಟ್ ಗಳು. ಇನ್ನು ಈ ಎಲ್ಲ ಸುದ್ದಿಗಳು ಬಂದ ಮೇಲೆ ನೋಡಬಹುದು, ಕ್ರೂಡ್ ಅಲ್ಲಿ ಮೋರ್ ದನ್ 6% ಡೌನ್ ಫಾಲ್ ಇದೆ. ಇದು ಕೂಡ ಒಳ್ಳೆ ಬೆಳವಣಿಗೆ. ಅದರಲ್ಲೂ ಭಾರತಕ್ಕಂತೂ ತುಂಬಾ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಬಿಲೋ 100 ಟ್ರೇಡ್ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಮುಂದುವರಿಯುತ್ತೆ ಇದರ ಪರ್ಫಾರ್ಮೆನ್ಸ್ ಅಂತ. ಸದ್ಯದ ಮಟ್ಟಿಗಂತೂ 6% ಗಿಂತ ಜಾಸ್ತಿ ಡೌನ್ ಫಾಲ್ ಇದೆ ಕ್ರೂಡ್ ಅಲ್ಲಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಯುನೈಟೆಡ್ ಸ್ಪಿರಿಟ್ಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ RCB ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ. ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು. USL sells RCB to a consortium of Aditya Birla Group, The Times of India Group, Bolt Ventures and Blackstone. ಈ 4 ಕಂಪನಿಗಳ ಕನ್ಸಾರ್ಷಿಯಂಗೆ
RCB ಶೇರ್ ಅನ್ನ ಮಾರಾಟ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಫೋಕಸ್ ಎಲ್ಲ ಇರುತ್ತೆ. ಈ ಟ್ರಾನ್ಸಾಕ್ಷನ್ ಗೆ ಇನ್ನೂ ಒಂದಷ್ಟು ಅಪ್ರೂವಲ್ ಬೇಕಾಗುತ್ತೆ. ನೋಡಬಹುದು, ಟ್ರಾನ್ಸಾಕ್ಷನ್ ಇಸ್ ಸಬ್ಜೆಕ್ಟ್ ಟು ಅಪ್ರೂವಲ್ಸ್ ಫ್ರಮ್ BCCI ಅಂಡ್ CCI. BCCI ಹಾಗೂ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಗಬೇಕಾಗುತ್ತೆ. ಬಟ್ ನಿರ್ಧಾರಗಳಂತೂ ಆಗಿದೆ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಆದಿತ್ಯ ಬಿರ್ಲಾ ಗ್ರೂಪ್ ಹಾಗೂ ಬ್ಲಾಕ್ ಸ್ಟೋನ್ ಈ 4 ಕಂಪನಿಗಳ ಕನ್ಸಾರ್ಷಿಯಂ ಇದನ್ನ ತಗೊಳ್ತಾ ಇದೆ. 16,660 ಕೋಟಿಗೆ 166.6 ಬಿಲಿಯನ್ ರುಪೀಸ್ ಅಥವಾ 16,660 ಕೋಟಿಗೆ ಈ ಡೀಲ್ ಆಗ್ತಾ ಇದೆ. ನಿನ್ನೆ ಅಪ್ರೂವಲ್ ಬಂದಿದೆ. ನೋಡಬಹುದು, ಡಯಾಜಿಯೋಸ್ ಆರ್ಮ್ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ pursuant to the meeting of its board of directors on March 24 has announced that it has entered into definitive agreements for the sale of 100% equity stake held in its wholly owned subsidiary Royal Challengers Sport Private Limited consortium comprising Aditya Birla Group, Times of India Group, David Blitzer Bolt Ventures and Blackstone's Perpetual Private Equity Strategy. ಕನ್ಸಾರ್ಷಿಯಂಗೆ ಮಾರಾಟ ಮಾಡ್ತಾ ಇದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ವಾಚ್ ಮಾಡಬಹುದು. RCB ಸ್ಟೇಕ್ ಸೇಲ್ ವಿಚಾರದಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ. ಏನು AWL ಅಗ್ರಿ ಬಿಸ್ನೆಸ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಈ ಮುಂಚೆ ಇದು ಅದಾನಿ ವಿಲ್ಮಾರ್ ಅಂತ ಇತ್ತು. ಅದಾನಿ ಎಕ್ಸಿಟ್ ಆದ್ಮೇಲೆ ಇದನ್ನ AWL ಅಗ್ರಿ ಬಿಸ್ನೆಸ್ ಅಂತ ಮಾಡಿದ್ದಾರೆ. ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ಮಲ್ಟಿಗ್ರೈನ್ಸ್ ಫಾರ್ಚೂನ್ ಆಟಾ ಲಾಂಚ್ ಮಾಡಿದೆ. ಅಂದ್ರೆ ಗೋಧಿ ಹಿಟ್ಟು ಮಲ್ಟಿಗ್ರೈನ್ ಆಟಾ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಅದಾನಿ ಅಗ್ರಿ ಬಿಸ್ನೆಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಸಾರಿ, AWL ಅಗ್ರಿ ಬಿಸ್ನೆಸ್, ಅದಾನಿ ಅಲ್ಲ, AWL. ಈ ಸುದ್ದಿಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ NTPC ಗ್ರೀನ್ ಎನರ್ಜಿ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ನೆಕ್ಸ್ಟ್ರಾ ಡೇಟಾ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ NTPC ಗ್ರೀನ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ವಾರಿ ಎನರ್ಜೀಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 3,900 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು, ವಾರಿ ಎನರ್ಜೀಸ್ ಶೇರ್ಸ್ ಇನ್ ಫೋಕಸ್ ಆಸ್ ಬೋರ್ಡ್ ಅಪ್ರೂವ್ಸ್ 3,900 ಕ್ಯಾಪೆಕ್ಸ್ ಇನ್ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತ ಕ್ಯಾಪೆಕ್ಸ್ ಇದು. ಈ ಸುದ್ದಿ ಕಾರಣಕ್ಕೆ ವಾರಿ ಎನರ್ಜೀಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಇನ್ನು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಥವಾ BPCL ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಅಂದ್ರೆ ಸೆಮ್ಕಾರ್ಪ್ ಜೊತೆಗಿನ ಜಾಯಿಂಟ್ ವೆಂಚರ್ ಗೆ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಸಿಕ್ಕಿದೆ. ಇದರ ಜೊತೆಗೆ 2G ಬಯೋ ಎಥೆನಾಲ್ ರಿಫೈನರಿಯನ್ನು ಕೂಡ ಕಮಿಷನಿಂಗ್ ಮಾಡಿದೆ. ಈ ಎರಡು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. BPCL ಅನ್ನ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಲಾರ್ಸನ್ ಅಂಡ್ ಟೊಬ್ರೊ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಸಿಲಿಕಾನ್ ಸಿಸ್ಟಮ್ಸ್ ಅನ್ನ ತನ್ನ ಇನ್ನೊಂದು ಸಬ್ಸಿಡಿಯರಿ L&T ಸೆಮಿ ಕಂಡಕ್ಟರ್ ಅಲ್ಲಿ ಮರ್ಜ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಮರ್ಜರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಂದ್ರೆ 2 ಸಬ್ಸಿಡಿಯರೀಸ್ ಅನ್ನ ಮರ್ಜ್ ಮಾಡಿ ಒಂದು ಸಬ್ಸಿಡಿಯರಿಯನ್ನಾಗಿ ಮಾಡುವಂತದ್ದು. ಇಲ್ಲೇನು ಶೇರ್ ಹೋಲ್ಡರ್ಸ್ ಗೆ ಡಿಫರೆನ್ಸಸ್ ಆಗೋದಿಲ್ಲ, ಆಸ್ ಯೂಶುವಲ್ ಮುಂದುವರಿಯುತ್ತೆ. ಬಟ್ 2 ಸಬ್ಸಿಡಿಯರೀಸ್ ಮರ್ಜ್ ಆಗ್ತಾ ಇದೆ, ಒಂದರಲ್ಲಿ ಇನ್ನೊಂದು. ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ, ವಾಚ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ಮೆಗಲಾನಿಕ್ ಕ್ಲೌಡ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಮೆಗಲಾನಿಕ್ ಕ್ಲೌಡ್ ಲಿಮಿಟೆಡ್ ಅಪ್ರೂವ್ಸ್ ಪಾರ್ಟಿಸಿಪೇಷನ್ ಇನ್ ಸಬ್ಸಿಡಿಯರೀಸ್ 56 crore ರೈಟ್ಸ್ ಇಶ್ಯೂ. ಕಂಪನಿಯ ಸಬ್ಸಿಡಿಯರಿಯಲ್ಲಿ ರೈಟ್ಸ್ ಇಶ್ಯೂ ಮಾಡ್ತಿದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವ ಬಗ್ಗೆ ಹೇಳಿದೆ. 56 ಕೋಟಿ ರೈಟ್ಸ್ ಇಶ್ಯೂ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಕಂಪನಿಗೆ 2 ಬೇರೆ ಬೇರೆ ಆರ್ಡರ್ ಸಿಕ್ಕಿದೆ. ಟೋಟಲ್ 298 ಕೋಟಿ ಆರ್ಡರ್ ಇದು. ಅಂದ್ರೆ 2 ಆರ್ಡರ್ ನ ಮೌಲ್ಯ 298 ಕೋಟಿ. ಆಂಧ್ರ ಪ್ರದೇಶದಿಂದ ಸಿಕ್ಕಿರುವಂತಹ ಆರ್ಡರ್ಸ್, EPC ಆರ್ಡರ್ಸ್ ನೀವು ಇಲ್ಲಿ ನೋಡಬಹುದು. ಪೂರ್ವ ಗ್ರೀನ್ ಪವರ್ ಇನ್ ಆಂಧ್ರ ಪ್ರದೇಶದಿಂದ ಸಿಕ್ಕಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಸನಾತನ್ ಟೆಕ್ಸ್ಟೈಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಸನಾತನ್ ಟೆಕ್ಸ್ಟೈಲ್ ಸಬ್ಸಿಡಿಯರಿ ಅನೌನ್ಸಸ್ 48 crore ರಿನ್ಯೂವಬಲ್ ಎನರ್ಜಿ ಅಕ್ವಿಸಿಷನ್. ಕಂಪನಿಯ ಸಬ್ಸಿಡಿಯರಿ 48 ಕೋಟಿ ರಿನ್ಯೂವಬಲ್ ಎನರ್ಜಿ ಅಕ್ವಿಸಿಷನ್ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸನಾತನ್ ಟೆಕ್ಸ್ಟೈಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಇನ್ಫೋಸಿಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಯೂನಿವರ್ಸಿಟಿ ಆಫ್ ನಟ್ಟಿಂಗ್ಹ್ಯಾಮ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಸ್ಟ್ರಾಟಜಿಕ್ ಕೊಲಾಬರೇಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 3 IPOಗಳು ಓಪನ್ ಇರುತ್ತೆ. ಮೊದಲಿಗೆ ಸಾಯಿ ಪೇರೆಂಟಲ್ IPO ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಅಂತೂ 0 ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಇನ್ನು ಅಮೀರ್ ಚಂದ್ ಜಗದೀಶ್ ಕುಮಾರ್ IPO ಇಲ್ಲಿ 3.3% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದನ್ನು ಕೂಡ. ಹಾಗೆ ಪವರಿಕಾ ಜಸ್ಟ್ 1% ಪ್ರೀಮಿಯಂ ಇದೆ ಇಲ್ಲಿ, ಇದನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಈ 3 IPOಗಳು ಇವತ್ತು ಓಪನ್ ಇರುತ್ತೆ, ಸ್ಟಡಿ ಮಾಡಬಹುದು ಕಂಪನಿಗಳ ಬಗ್ಗೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ 153.0.67% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ನಿಕ್ಕೈಯಲ್ಲಿ 2.5% ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ಸ್ 0.5% ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ 1% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ 2.79% ಪಾಸಿಟಿವ್ ಇದೆ. ಕೋಸ್ಪಿ 2.73% ಪಾಸಿಟಿವ್ ಇದೆ. ಹಾಗೆ ಶಾಂಘೈ ಕಾಂಪೋಸಿಟ್
0.89% ಪಾಸಿಟಿವ್ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸದ್ಯದ ಮಟ್ಟಿಗೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು 400 ಪಾಯಿಂಟ್ಸ್ ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಬಿಗ್ ಪಾಸಿಟಿವ್ ಇದ್ದಾವೆ. ಇವತ್ತು ಕೂಡ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡೋ ಲಕ್ಷಣಗಳು ಆಸ್ ಆಫ್ ನೌ ಇದೆ. ಬಟ್ ಓಪನಿಂಗ್ ಚೆನ್ನಾಗಿರ್ಬೋದು, ನಂತರ ಯಾವ ಸುದ್ದಿಗಳು ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸದ್ಯದ ಮಟ್ಟಿಗಂತೂ ಕ್ಯೂಸ್ ಚೆನ್ನಾಗಿದೆ. ಒಬ್ವಿಯಸ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಲಕ್ಷಣಗಳಿದೆ. ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್. ಕ್ರೂಡ್ ಅಲ್ಲಿ more than 6% ಡೌನ್ ಫಾಲ್ ಇದೆ. ಗೋಲ್ಡ್ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 2.5% ಗಿಂತ ಜಾಸ್ತಿ ಅಪ್ ಅಲ್ಲಿ ಗೋಲ್ಡ್ ಟ್ರೇಡ್ ಆಗ್ತದೆ. ಇದು ಕೂಡ ಒಳ್ಳೆಯ ಬೆಳವಣಿಗೆನೆ. ಇನ್ನು USD ANR ಕಡೆ ಬಂದ್ರೆ 93.87 ಅಲ್ಲಿ ಇದೆ. ನಿನ್ನೆ ಸ್ವಲ್ಪ ವೀಕ್ ಆಗಿದೆ 0.12%, ಬಟ್ 94 ಏನ್ ಕ್ರಾಸ್ ಮಾಡಿತ್ತು, ಮತ್ತೆ 94 ಒಳಗಡೆ ಬಂದಿದೆ. INR ಡಾಲರ್ ಇಂಡೆಕ್ಸ್ ಕೂಡ 99.2 ನಲ್ಲಿದೆ. ಸೇಮ್ ರೇಂಜ್ ಅಲ್ಲಿ ಇದೆ. ಡಾಲರ್ ಇಂಡೆಕ್ಸ್ 99 to 100 ಗುಡ್ ರೇಂಜ್ ಅಂತಾನೆ ಹೇಳ್ಬೋದು ಡಾಲರ್ ಇಂಡೆಕ್ಸ್ ಗೆ. ಸೊ ಸದ್ಯದ ಮಟ್ಟಿಗೆ ಕ್ಯೂಸ್ ತುಂಬಾನೇ ಪಾಸಿಟಿವ್ ಇದೆ. ಹೋಪ್ಸ್ ಇಟ್ಕೊಳ್ಬಹುದು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್. ಹಾಗೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು ಸೇರ್ಕೊಳ್ಳೋದಿಕ್ಕೆ. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಈ ರೀತಿ 10 ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ವೆಬಿನಾರ್ ಜಾಯ್ನ್ ಆಗ್ಲಿಕ್ಕೆ ಬಯಸೋರು ಮೊದಲು ನಮ್ಮ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿ 5 ಗಂಟೆಗೆ ವೆಬಿನಾರ್ ಇರುತ್ತೆ. 4:45 ಸಂದರ್ಭಕ್ಕೆ ವೆಬಿನಾರ್ ಜಾಯ್ನಿಂಗ್ ಲಿಂಕ್ ಕಳಿಸ್ತೀವಿ. ಇಂಟ್ರೆಸ್ಟ್ ಇರೋರು, ಟೈಮ್ ಇರೋರು ಜಾಯ್ನ್ ಆಗ್ಬೋದು. ಖಂಡಿತ ಒಂದು ಒಳ್ಳೆ ವಿಷಯವನ್ನ ನೀವು ತಿಳ್ಕೊಳ್ಳೋ ಅವಕಾಶ ಇರುತ್ತೆ ವೆಬಿನಾರ್ ಅಲ್ಲೂ ಕೂಡ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.